ರೈತ ಬಾಂಧವರಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ಒಂದು ಸೆಂಟು ಸಾವಾನಿಗೆ ಗಿಡಕ್ಕೆ ಬ್ರಹ್ಮಾಸ್ತ್ರ ಮಾಡಿಸ್ತಾಯಿದ್ದೀನಿ. ಆಲ್ರೆಡಿ ಒಂದು ಬ್ರಹ್ಮಾಸ್ತ್ರ ಮಾಡಿಸಿದ್ದೆ, ಇನ್ನೊಂದು ಬ್ರಹ್ಮಾಸ್ತ್ರ ಮಾಡಿಸ್ತಾಯಿದ್ದೀನಿ. ಅಗ್ನಿಗಾರ್ಡು ಒಂದು 1/4 ಲೀಟ್ರ್ ಅಗ್ನಿಗಾರ್ಡು, ಒಂದು ಸೂಪರ್ ಫೈನು, ಹಾಗೆ 1 ಲೀಟ್ರ್ ನಾಟಿ ಹಸಿನಿಂದ ಅರ್ಧ ಲೀಟ್ರ್ ಬೇವಿನ ಎಣ್ಣೆನ ಹಾಕಿಸ್ತೀನಿ. ನೋಡಿ, ಈಗ ಅಗ್ನಿಗಾರ್ಡು ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ನಾನೇ ಖುದ್ದಾಗಿ ಕಲಸಿ ಮಿಶ್ರಣ ಮಾಡಿ ಕ್ವಾಲಿಟಿಯಾಗಿ ಕಲಸಿ ಕೊಡ್ತೀನಿ. ಹಾಗಾಗಿ ನಾನೇ ನಿಂತ್ಕೊಂಡು ಖುದ್ದಾಗಿ ಕಲಿಸ್ತಾಯಿದ್ದೀನಿ. ನೋಡಿ, ಅಗ್ನಿಗಾರ್ಡ್ ಹಾಕ್ತೆ, ಸೂಪರ್ ಫೈನ್ ಹಾಕ್ತೆ, ಈಗ ನಾಟಿ ಹಸಿನ ಗಂಜಲ ಹಾಕ್ತಾಯಿದ್ದಾರೆ. ಹಾಗೆ ಬೇವಿನ ಎಣ್ಣೆನೂ ಕೂಡ ಹಾಕ್ತಾಯಿದ್ದಾರೆ. ಏನಕ್ಕೆ ಬೇವಿನ ಎಣ್ಣೆ, ನಾಟಿ ಹಸಿನ ಗಂಜಲ ಮತ್ತು ಬ್ರಹ್ಮಾಸ್ತ್ರ ಮಾಡಿಸ್ತೀವಿ ಅಂದರೆ, ಅದು ಬ್ರಹ್ಮಾಸ್ತ್ರ ಅನ್ನೋ ಮೀನಿಂಗೇ ಹೆಂಗೆ, ನಾಟಿ ಹಸಿನ ಗಂಜಲ ಬೇವಿನ ಎಣ್ಣೆ ಹಾಕಿ ಬ್ರಹ್ಮಾಸ್ತ್ರ ಮಾಡೋದು. ಒಂದೇ ಥರ ಒಂದೇ ಥರ ರೊಟೇಷನ್ ಮಾಡಿ ಕಲಿಸ್ಬೇಕು ಸ್ನೇಹಿತರೆ, ಒಂದೇ ಥರ ಬರಬೇಕು. ಉಲ್ಟಾ ಸೀದಾ ಆದ್ರೂ ಕೂಡ ನಮಗೆ ಔಷಧಿ ರಿಟರ್ನ್ ಉಲ್ಟಾ ಆಗುತ್ತೆ. ಹಂಗಾಗಿ ಒಂದೇ ರೀತಿ ಕಲಸಿ ನಾನೇನು ಖುದ್ದಾಗಿ ನಿಂತು ಅವ್ರಿಗೆ ಆಲ್ರೆಡಿ ಒಂದು ಸೆಟ್ ಕೊಟ್ಟು ನಾನು ಆಲ್ರೆಡಿ ಬ್ರಹ್ಮಾಸ್ತ್ರ ಮಾಡಿಸಿದ್ದೆ. ಗಿಡ ಚೆನ್ನಾಗಿ ಗ್ರೋತ್ ಆಗಿತ್ತು. ಮೇಡಮ್, ಇವತ್ತು ನನಗೆ ಔಷಧಿ ಬೇಕು ಅಂತ ಹೇಳಿದರು. ಅವರು ನನ್ನ ತೋಟಕ್ಕೆ ಇನ್ವೈಟ್ ಮಾಡಿದರು. ಹೋಗ್ಬಿಟ್ಟು ನಾನೇ ರೆಡಿ ಮಾಡಿ, ನನಗೆ ಅವ್ರು ಚೆನ್ನಾಗಿ ಕಲಿಸಲ್ಲ ಅಂದ್ಬಿಟ್ಟು ನಾನೇ ಖುದ್ದಾಗಿ ನಿಂತು ಕಲಸಿ ಕೊಟ್ಬಿಟ್ಟು ಬಂದು ಇವತ್ತು ಸ್ಪ್ರೇ ಮಾಡಿಸ್ತಾಯಿದ್ದೀನಿ. ಅದ್ಭುತವಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ರೈತರಿಗೆ ಹೇಳೋದಷ್ಟೇ, ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಬೆಳೆ ಚೆನ್ನಾಗಾಗುತ್ತೆ, ನಮ್ಮ ಭೂಮಿ ಫಲವತ್ತತೆ ಉಳ್ಕೊಳ್ಳುತ್ತೆ. ಹಂಗಾಗಿ ನೋಡಿ, ನಾನು ಇದೇ ಥರ ನೆನೆಸ್ಬೇಕು ಅಂತ ಒಂದೆರಡು ಗುಣಿ ಹೊಡೆದು ತೋರಿಸಿ ನಾನು ಕೊಡ್ತೀನಿ. ಇದೇ ಥರ ನೆನೆಸ್ಬೇಕು ಅಂತ. ನೋಡಿ, ಆಲ್ರೆಡಿ ಗಿಡ ವೀಕ್ ಆಗಿತ್ತು, ಇವಾಗ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಗ್ರೋತ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಬ್ರಹ್ಮಾಸ್ತ್ರ ಮಾಡಿಸ್ತಾರ ಉದ್ದೇಶ ಏನಂದರೆ, ಕೀಟನಾಶಕಗಳು ಸಾಯಬೇಕು ಮತ್ತು ಯಾವುದೇ ಕೀಟನಾಶಕಗಳು ಕುತ್ಕೋಬಾರ್ದು ಅಂತ ಬ್ರಹ್ಮಾಸ್ತ್ರ ಮಾಡಿಸ್ತೀವಿ. ಪ್ರತಿಯೊಬ್ಬರಿಗೂ ರೈತರಿಗೆ ಹೇಳೋದಷ್ಟೇ, ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಕಡೆಗೆ ಬನ್ನಿ, ಭೂಮಿ ಫಲವತ್ತತೆ ಉಳ್ಕೊಳ್ಳುತ್ತೆ. ಹಾಗೆ ನಮ್ಮ ಬೆಳೆಗಳೆಲ್ಲ ತುಂಬ ಅದ್ಭುತವಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನು ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ನಮ್ಮ ಪೇಜ್ನ ಫಾಲೋ ಅಪ್ ಮಾಡಿ.